ನಮಸ್ಕಾರ ಸ್ನೇಹಿತರೆ. ಮಹಾರಾಷ್ಟ್ರದ ಎಲೆಕ್ಷನ್ ರಿಸಲ್ಟ್ ಬಂದಾಗಿದೆ. ಬಿಜೆಪಿ ಐತಿಹಾಸಿಕ ದಿಗ್ವಿಜಯ ಸಾಧಿಸಿದೆ ಕೂಡ. ಇನ್ನು 1-2 ದಿನದಲ್ಲೇ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಸಹ ಹೊರಬೀಳಲಿದೆ. ಈಗ ವಿಚಾರ ಏನಪ್ಪಾ ಅಂದ್ರೆ, ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಅಚ್ಚರಿಯ ಮಾಹಿತಿಗಳು ಈಗ ಒಂದೊಂದಾಗಿ ಹೊರಬರೋದಕ್ಕೆ ಶುರುವಾಗಿದೆ. 21 ವಿಧಾನಸಭಾ ಕ್ಷೇತ್ರಗಳು ಮಹಾರಾಷ್ಟ್ರದಲ್ಲಿ 25% ಗಿಂತ ಹೆಚ್ಚು ಮುಸಲ್ಮಾನರು ಇರುವಂತಹ ಕ್ಷೇತ್ರಗಳಿವು. ಸುಮಾರು 25% ಗಿಂತ ಹೆಚ್ಚು ಮುಸ್ಲಿಂ ವೋಟ್ಗಳಿದಾವೆ. ಅಂತ ಕ್ಷೇತ್ರಗಳಲ್ಲಿ NDA ಮತ್ತು ಬಿಜೆಪಿ ಅಭ್ಯರ್ಥಿಗಳು 10 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಇದು ಐತಿಹಾಸಿಕ ಜಯ. ಈ ಹಿಂದೆಲ್ಲ ಈ ಕ್ಷೇತ್ರಗಳಲ್ಲಿ ಏನಾಗಿತ್ತು, ಈಗ ಗೆದ್ದಿರೋದು ಯಾಕೆ? ಅಷ್ಟೇ ಅಲ್ಲದೆ ಈಗ ಬಿಜೆಪಿಯ ವಿನೋದ್ ತಾವಡೆ ರಾಹುಲ್ ಗಾಂಧಿಗೆ 100 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ನೋಟಿಸ್ ಜಾರಿ ಮಾಡಿದ್ದಾರೆ. ಅದನ್ನು ನೋಡಿದ ರಾಹುಲ್ ಗಾಂಧಿಗೆ ಅಕ್ಷರಶಃ ಶಾಕ್ ಆಗಿದೆ. ಇದರ ಬಗ್ಗೆ ತಿಳಿಸ್ತೀನಿ. ಇನ್ನು ಮುಂದುವರೆದು ರಾಹುಲ್ ಗಾಂಧಿ ಅವರು ಈಗ LOP ಆಗಿದ್ದಾರೆ, ಲೀಡರ್ ಆಫ್ ಅಪೋಸಿಷನ್, ಪ್ರತಿಪಕ್ಷದ ನಾಯಕ. ಲೋಕಸಭೆಯಲ್ಲಿ ಆ ಸ್ಥಾನಕ್ಕೂ ಈಗ ಕುತ್ತು ಬರ್ತಾ ಇದೆ. ಯಾಕೆ, ಹೇಗೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಮಹಾರಾಷ್ಟ್ರದ ಈಗಿನ ರಿಸಲ್ಟ್ ಸಾಕಷ್ಟು ಅಚ್ಚರಿಗಳಿಂದ ತುಂಬಿ ಹೋಗಿದೆ ಅಂದ್ರೂ ತಪ್ಪಲ್ಲ. ಸುಮಾರು 21 ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಿವೆ. ಅಲ್ಲಿ 25% ಗಿಂತ ಜಾಸ್ತಿ ಮುಸ್ಲಿಂ ವೋಟರ್ಸ್ ಇದ್ದಾರೆ. ಆ 21 ಕ್ಷೇತ್ರಗಳ ಪೈಕಿ ಬಿಜೆಪಿ ಮತ್ತು NDA ಮೈತ್ರಿಕೂಟ ಗೆದ್ದಿರೋದು 10 ಕ್ಷೇತ್ರಗಳು. ಅಂದ್ರೆ ಮುಸಲ್ಮಾನ್ ವೋಟ್ಗಳು ಜಾಸ್ತಿ ಇರತಕ್ಕಂತ ಕ್ಷೇತ್ರಗಳಲ್ಲೂ ಸಹ ಬಿಜೆಪಿ ಅವರು ಇಂಡಿ ಕೂಟಕ್ಕೆ ಬರಾಬರಿ ಅನ್ನುವಷ್ಟರ ಮಟ್ಟಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಈ ಹಿಂದೆಲ್ಲ ಈ ಕ್ಷೇತ್ರಗಳಲ್ಲಿ ಫಲಿತಾಂಶ ಗಮನಿಸಿದ್ರೆ ಗೊತ್ತಾಗುತ್ತೆ, ಹಿಂದೂಗಳು ಡಿವೈಡ್ ಆಗ್ತಾ ಇದ್ದಿದ್ರಿಂದ ಅದರ ಅನುಕೂಲನ ಕಾಂಗ್ರೆಸ್ ಮತ್ತು ಇಂಡಿ ಕೂಟಗಳು ಪಡಿತಾ ಇತ್ತು. ಭಿವಂಡಿ ಪಶ್ಚಿಮ, ಇದನ್ನ ನಾನು ನಿಮಗೆ ಹೇಳಲೇಬೇಕು. ಇಲ್ಲಿ 50% ಗಿಂತ ಜಾಸ್ತಿ ಇದ್ದಾರೆ ಮುಸ್ಲಿಮರು. ಈ ಕ್ಷೇತ್ರ ಸಹ ಬಿಜೆಪಿ ತೆಕ್ಕೆಗೆ ಜಾರಿದೆ. ಇನ್ನ ಅಂಧೇರಿ ವೆಸ್ಟ್, ಈ ಕ್ಷೇತ್ರದಲ್ಲಿ ಸುಮಾರು 27% ನಷ್ಟು ಮುಸಲ್ಮಾನರಿದ್ದಾರೆ. ಬ್ಯಾಂಡ್ರಾ ವೆಸ್ಟ್, ಇಲ್ಲೂ ಸಹ ಸುಮಾರು 23% ಅಷ್ಟು ಮುಸಲ್ಮಾನರಿದ್ದಾರೆ. ಇಲ್ಲೆಲ್ಲ ಬಿಜೆಪಿ ಗೆದ್ದಿದೆ. ಕಾರಣ, ಈ ಬಾರಿ ಹಿಂದೂ ವೋಟ್ಗಳು ಒಗ್ಗಟ್ಟಾಗಿದೆ. ಈ ಕ್ಷೇತ್ರಗಳಲ್ಲಿ ಸಹಜವಾಗಿ ಮುಸ್ಲಿಂ ವೋಟ್ ಬಿದ್ದಿರೋದು ಇಂಡಿ ಮೈತ್ರಿಕೂಟಕ್ಕೆ. ಆದ್ರೆ ಬಿಜೆಪಿ ಜಯಗಳಿಸಿರೋದಕ್ಕೆ ಮೂಲ ಕಾರಣ ಹಿಂದೂಗಳು ಒಗ್ಗಟ್ಟಾಗಿರೋದು, ಸಾಲಿಡ್ ಆಗಿ ಕನ್ಸಾಲಿಡೇಟ್ ಆಗಿ ಬಿಜೆಪಿ ಮತ್ತು NDA ಮೈತ್ರಿಕೂಟಕ್ಕೆ ಬಿದ್ದಿರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಲ್ಲೂ ಅಂಧೇರಿ ವೆಸ್ಟ್, ಇದು ಯಾವ ಸೀಟಪ್ಪ ಅಂದ್ರೆ, ಬಾಬಾ ಸಿದ್ದಿಕಿ ಹತ್ಯೆ ಆಯ್ತಲ್ಲ, ಅವರ ಹತ್ಯೆನಲ್ಲಿ ಲಾರೆನ್ಸ್ ಬಿಷ್ಣೋಯಿ ಪಾತ್ರ ಇದೆ ಅಂತಾನು ಹೇಳಲಾಗ್ತಾ ಇದೆ. ಸಲ್ಮಾನ್ ಖಾನ್ ಸಹ ಇದೇ ಅಂಧೇರಿ ವೆಸ್ಟ್ ವಿಧಾನಸಭಾ ಕ್ಷೇತ್ರದಲ್ಲೇ ಮತದಾನ ಮಾಡಿರೋದು. ಆದ್ರೆ ಈ ಸೀಟು ಸಹ ಇಂಡಿ ಕೂಟ ಹೀನಾಯವಾಗಿ ಸೋತಿದೆ. ಸ್ನೇಹಿತರೆ, ನಾನು ಈಗಾಗಲೇ ಉತ್ತರ ಪ್ರದೇಶದ್ದು ನಮ್ಮ ಕಳೆದ ವಿಡಿಯೋದಲ್ಲಿ ಉದಾಹರಣೆ ಕೊಟ್ಟಿದ್ದೆ. ಕುಂದರ್ಕಿ ಕ್ಷೇತ್ರ, ಅಲ್ಲಿ 64%ಗೂ ಹೆಚ್ಚು ಮುಸಲ್ಮಾನರಿದ್ದಾರೆ. ಆ ಕ್ಷೇತ್ರನ ಯೋಗಿ ಬಿಜೆಪಿಯ ಕೈವಶ ಮಾಡಿಕೊಂಡಿದ್ದಾರೆ. ಅದಕ್ಕೆ ಕಾರಣ ಬಟೇಂಗೆ ತು ಕಟೇಂಗೆ ಅನ್ನುವ ಯೋಗಿಜಿಯವರ ಘೋಷಣೆ. ಅದು ಹಿಂದೂ ವೋಟ್ಗಳನ್ನು ಸಾಲಿಡ್ ಆಗಿ ಒಂದೆಡೆ ಸೇರಿಸುವಲ್ಲಿ ಮಹಾರಾಷ್ಟ್ರದಲ್ಲೂ ಸಹ ಸಫಲ ಆಗಿರೋದು. 21 ಪೈಕಿ 10 ಕ್ಷೇತ್ರಗಳನ್ನ, ಮುಸಲ್ಮಾನ್ ಬಾಹುಳ್ಯದ ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದಿರೋದಕ್ಕೆ ಸಾಕ್ಷಿ. ಸ್ನೇಹಿತರೆ, ಮಾತು ಹಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋ ಗಾದೆ ಮಾತಿದೆ. ಇದನ್ನ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಬಿಡಿ. ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಯಾವ ರೀತಿ ಫಜೀತಿಗೆ ಒಳಗಾಗ್ತಾರೆ ಅನ್ನೋದಕ್ಕೆ ನಮ್ಮ ಜಿಲೇಬಿ ಬಾಬಾ ರಾಹುಲ್ ಗಾಂಧಿ ಅವರೇ ಒಂದು ಸ್ಪಷ್ಟ ಉದಾಹರಣೆ. ಸಹಜವಾಗಿ ನಿಮ್ಗೆಲ್ಲ ಗೊತ್ತಿರಬಹುದು, ರಾಹುಲ್ ಗಾಂಧಿ ಅವರು ಮಾತಾಡೋದು ಮೆದುಳಿಗೂ ನಾಲಿಗೆಗೂ ಕನೆಕ್ಷನ್ ಇರೋದಿಲ್ಲ. ಮೋಸ್ಟ್ ಆಫ್ ಆಲ್ ಆರೋಪಗಳು ಸಹ ಅದೇ ರೀತಿ ಇರುತ್ತೆ. ಯಾರೋ ಬರ್ಕೊಟ್ಟಿರೋದು ಓದೋದು, ಮೆದುಳಿನ ಕೆಲಸ ಏನಿರುತ್ತೆ ಅದರಲ್ಲಿ ಇಂದು ಮುಂದು ಯೋಚನೆ ಮಾಡದೆ ಬಾಯಿಗೆ ಬಂದಂತೆ ಮಾತಾಡೋದ್ರಲ್ಲಿ ರಾಹುಲ್ ಗಾಂಧಿ ಅವರು ಎತ್ತಿದ ಕೈ. ಈಗಾಗಲೇ ಈ ಹಿಂದೆ ಮೋದಿ ಅವರ ವಿರುದ್ಧ ಅವರ ಜಾತಿಗೆ ಸಂಬಂಧಪಟ್ಟಂತೆ ಮಾತನಾಡಿ ಅದೇ ಸಮುದಾಯದ ಇನ್ನೊಬ್ಬ ವ್ಯಕ್ತಿ ರಾಹುಲ್ ಗಾಂಧಿ ಅವರನ್ನ ಕೋರ್ಟ್ ನ ಕಟಕಟೆಗೆ ಎಳೆದು ತಂದಿದ್ರು. ಆಗ ಅವರ ಸಂಸತ್ನ ಸದಸ್ಯತ್ವಕ್ಕೂ ಕೂಡ ಕುತ್ತು ಬಂದಿತ್ತು, ರಾಜೀನಾಮೆ ಕೊಟ್ಟಿದ್ರು ಕಳೆದ ಬಾರಿ. ಇಷ್ಟಾದ್ರೂ ರಾಹುಲ್ ಗಾಂಧಿ ಬುದ್ಧಿ ಕಲ್ತಿಲ್ಲ. ಈಗ ವಿಷಯ ಏನಪ್ಪಾ ಅಂದ್ರೆ, ಮತ್ತೊಂದು ಮಾನಹಾನಿ ಪ್ರಕರಣದಲ್ಲಿ ರಾಹುಲ್ ಗಾಂಧಿಗೆ ಸಂಕಷ್ಟ ಎದುರಾಗಿದೆ. ಸಣ್ಣ ಪುಟ್ಟದ್ದಲ್ಲ, ಬರೋಬ್ಬರಿ 100 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯ ನೋಟಿಸ್ ಅನ್ನು ಕೊಡಲಾಗಿದೆ ರಾಹುಲ್ ಗಾಂಧಿಗೆ. ಇದನ್ನು ಕೊಟ್ಟಿರೋರು ಬಿಜೆಪಿಯ ವಿನೋದ್ ತಾವಡೆ. ಒಟ್ಟು ಕೈನ 3 ಮುಖಂಡರ ವಿರುದ್ಧ 100 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಕಾಂಗ್ರೆಸ್ನ ವಕ್ತಾರೆ ಸುಪ್ರಿಯಾ ಶ್ರೀನಾಥ್. ಏನಿದು ವಿಚಾರ ಅಂದ್ರೆ, ಚುನಾವಣೆಗೆ ಇನ್ನು 24 ಗಂಟೆ ಬಾಕಿ ಇದೆ ಅನ್ನುವ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ವಿನೋದ್ ತಾವಡೆ ವಿರುದ್ಧ ಒಂದು ಆರೋಪ ಮಾಡ್ತಾರೆ. ಸುಮಾರು 5 ಕೋಟಿ ರೂಪಾಯಿ ಹಣವನ್ನ, ನಗದನ್ನ ಆಮಿಷವಾಗಿ ಚುನಾವಣೆಯ ಸಂದರ್ಭದಲ್ಲಿ ಹಂಚಲಾಗಿದೆ ಅಂತ ಕಾಂಗ್ರೆಸ್ನವರು ಆರೋಪ ಮಾಡಿದ್ರು. ಇದಕ್ಕೆ ವಿನೋದ್ ತಾವಡೆ ಅವರು ಹೇಳಿರೋದೇನು, ನನ್ನ ಮತ್ತು ಪಕ್ಷದ ವಿರುದ್ಧ, ಬಿಜೆಪಿ ಪಕ್ಷದ ವಿರುದ್ಧ ಷಡ್ಯಂತ್ರ ಮಾಡಿ
ಚುನಾವಣೆಯಲ್ಲಿ ನನ್ನ ವ್ಯಕ್ತಿತ್ವಕ್ಕೂ ಮತ್ತು ಪಕ್ಷಕ್ಕೂ ಹಿನ್ನಡೆ ಉಂಟು ಮಾಡಬೇಕು ಅನ್ನುವ ದುರುದ್ದೇಶದಿಂದ ರಾಹುಲ್ ಗಾಂಧಿ ಮತ್ತು ಇತರೆ ಕೈ ನಾಯಕರು ನನ್ನ ವಿರುದ್ಧ ಆಧಾರ ರಹಿತ ಆರೋಪ ಮಾಡಿದ್ದಾರೆ ಅನ್ನೋದು ವಿನೋದ್ ತಾವಡೆ ಅವರ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು 100 ಕೋಟಿ ಮಾನನಷ್ಟ ಮೊಕದ್ದಮೆಯ ನೋಟಿಸ್ ಜಾರಿ ಮಾಡಿದ್ದಾರೆ. ಸ್ನೇಹಿತರೆ, ಈ ವಿಚಾರ ಸಂಬಂಧಪಟ್ಟಿರೋದು ನಾನಾ ಸೊಪಾರ ಅನ್ನುವ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಮತ್ತು ವಿನೋದ್ ತಾವಡೆ ಅವರು ಸೇರಿ ಹಣ ಹಂಚಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಆದ್ರೆ ಹೋಟೆಲ್ ನಲ್ಲಿ ಚೆಕಿಂಗ್ ಮಾಡಿದಾಗ ಸಿಕ್ಕ ಹಣ 9 ಲಕ್ಷ. ಕಾಂಗ್ರೆಸ್ನವರು ಆರೋಪ ಮಾಡಿದ್ದು ಸುಮಾರು 5 ಕೋಟಿ ರೂಪಾಯಿ ಅಂತ. ಇಲ್ಲಿ ವಿನೋದ್ ತಾವಡೆ ಹೇಳೋದೇನು, ನಾನು ತಂಗಿದ್ದ ಹೋಟೆಲ್ ಠಾಕ್ರೆ ಪರಿವಾರಕ್ಕೆ ಸೇರಿತ್ತು, ವಿರೋಧ ಪಕ್ಷದ ಹೋಟೆಲ್ಗೆ ಬಂದು ನಾನ್ ಯಾಕೆ ದುಡ್ಡು ಹಂಚೋಕ್ ಹೋಗ್ಲಿ, ನನಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅನ್ನೋದು ವಿನೋದ್ ತಾವಡೆ ಮಾಡುವ ಆರೋಪ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಚುನಾವಣಾ ಕರಿಯರ್ ಸ್ಟಾರ್ಟ್ ಮಾಡಿ 20 ವರ್ಷ ಕಳೆದಿದೆ. ಈವರೆಗೂ ಅವರು ಸೋತಿರ್ತಕ್ಕಂಥ ಎಲೆಕ್ಷನ್ ಗಳ ಸಂಖ್ಯೆ ಎಷ್ಟು ಗೊತ್ತಾ? 89. ಮಹಾರಾಷ್ಟ್ರದ ಹೀನಾಯ ಸೋಲಂತೂ ರಾಹುಲ್ ಗಾಂಧಿ ಅವರ ಪೊಲಿಟಿಕಲ್ ಕರಿಯರ್ ಮೇಲೆ ಭರಿಸಲಾಗದ ನಷ್ಟ ಉಂಟು ಮಾಡಿದೆ. ಈಗ ಅವರ ಪ್ರತಿಪಕ್ಷದ ನಾಯಕನ ಸ್ಥಾನದ ಮೇಲೂ ಸಹ ತೂಗುಗತಿ ತೂಗ್ತಾ ಇದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾ ನಿಮಗೆ? ರಾಹುಲ್ ಗಾಂಧಿ ಅವರು ಒಟ್ಟು 7 ರ್ಯಾಲಿಗಳನ್ನು ಮಾಡಿದ್ರು ಮಹಾರಾಷ್ಟ್ರದಲ್ಲಿ. ಅವರು ಎಲ್ಲೆಲ್ಲಿ ರ್ಯಾಲಿ ಮಾಡಿದಾರೋ ಅಲ್ಲೆಲ್ಲ ಇಂಡಿ ಕೂಟದ ಅಭ್ಯರ್ಥಿಗಳು ಹೀನಾಯವಾಗಿ ಸೋತಿದ್ದಾರೆ. ಈಗ ಕಾಂಗ್ರೆಸ್ನವರಿಗೆ ಖುದ್ದು ಡೌಟ್ ಬರೋದಕ್ಕೆ ಶುರುವಾಗಿದೆ. ರಾಹುಲ್ ಗಾಂಧಿ ಅವರು ಬಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಬರ್ತಾರಾ ಅಥವಾ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಬರ್ತಾರಾ? ಸಾಮಾಜಿಕ ಜಾಲತಾಣಗಳಲ್ಲಂತೂ ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಜೆಪಿಯ ಸ್ಟಾರ್ ಪ್ರಚಾರಕರು ರಾಹುಲ್ ಗಾಂಧಿ ಅಂತ. ಹೋಗ್ಲಿ ಬಿಡಿ, ಒಂದ್ ಕಡೆ ಮೋದಿ ಮತ್ತು ಯೋಗಿ ಅವರ ಕೆಲಸನ ಕಡಿಮೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಬಿಜೆಪಿಯ ಪರ ಪ್ರಚಾರ ಮಾಡೋದ್ರ ಮೂಲಕ ಇಂಡೈರೆಕ್ಟ್ ಆಗಿ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಫುಲ್ ಟೈಮ್ ಪಾಲಿಟಿಷಿಯನ್ ಅಲ್ಲ. ಪಾಲಿಟಿಕ್ಸ್ ಅವರಿಗೆ ಒಂದ್ ಅರ್ಥದಲ್ಲಿ ಪಾರ್ಟ್ ಟೈಮ್ ಜಾಬ್ ಇದ್ದಂತೆ. ಆದ್ರೆ ಇದರಿಂದ ನರಳ್ತಾ ಇರೋದು ಮಾತ್ರ ಕಾಂಗ್ರೆಸ್ ಪಕ್ಷ. ನೀವೇ ನೋಡಿ, 20 ವರ್ಷದ ಹಿಂದೆ ಪೊಲಿಟಿಕಲ್ ಕರಿಯರ್ ಸ್ಟಾರ್ಟ್ ಮಾಡಿ 89 ಹೀನಾಯ ಸೋಲಿನ ನಂತರನೂ ಸಹ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕನ ಸ್ಥಾನದಲ್ಲಿ ಕೂರಿಸ್ತಾರೆ ಅಂದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋದು ಇದರಿಂದ ಸ್ಪಷ್ಟ ಆಗಿ ಹೋಗುತ್ತೆ. ಆದ್ರೆ ಈಗ ಕೈ ಮೀರಿ ಹೋಗ್ತಾ ಇದೆ. ಆ ಪ್ರತಿಪಕ್ಷ ಸ್ಥಾನಕ್ಕೂ ಸಹ ಈಗ ಕುತ್ತು ಬರ್ತಾ ಇದೆ. ಪಕ್ಷದ ಒಳವಲಯದಲ್ಲೇ ಅಪಸ್ವರಗಳು ಹೇಳ್ತಾ ಇದೆಯಂತೆ ರಾಹುಲ್ ಗಾಂಧಿ ಅವರ ವಿರುದ್ಧ. ಈಗ ಹೇಗಿದ್ರು ವಯನಾಡ್ನಿಂದ ಪ್ರಿಯಾಂಕಾ ಗಾಂಧಿ ಅವರು ಗೆದ್ದಿದ್ದಾರೆ. ಹೆಚ್ಚು ಕಡಿಮೆ ರಾಹುಲ್ ಗಾಂಧಿ ಅವರು ಸೈಡ್ ಲೈನ್ ಆಗುವ ಮುನ್ಸೂಚನೆನ ಇದು. ಪ್ರಿಯಾಂಕಾ ಗಾಂಧಿ ಅವರು LOP ಸ್ಥಾನಕ್ಕೆ ಬರ್ತಾರಾ? ಈ ಚರ್ಚೆಗಳು ಸಹ ರಾಜಕೀಯ ಒಳವಲಯದಲ್ಲಿ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಮತ್ತು ಕೈ ನಾಯಕರ ಹಿಪೋಕ್ರಸಿ ಬಟಾ ಬಯಲಾಗಿದೆ. ಕೆಂಪು ಪುಸ್ತಕನ ಇಟ್ಕೊಂಡು ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಓಡಾಡೋ ಇವರು ಎಮರ್ಜೆನ್ಸಿ ಏರಿದ್ಯಾರು? ಇದೇ ಕಾಂಗ್ರೆಸ್ನ ಇಂದಿರಾ ಗಾಂಧಿ ಅವರು. ಸಂವಿಧಾನನ ಅಮಾನತಿನಲ್ಲಿಟ್ಟು ಅಧಿಕಾರ ನಡೆಸಿದ್ಯಾರು? ಇದೇ ಕಾಂಗ್ರೆಸ್ನ ಇಂದಿರಾ ಗಾಂಧಿ ಅವರು. ಈಗ ಇದೇ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ ಸಂವಿಧಾನನ ರಕ್ಷಣೆ ಮಾಡ್ತೀವಿ ನಾವು ಅಂತ. ಆಹಾ, ಎಂತ ವಿಪರ್ಯಾಸ, ಎಂತ ವಿಪರ್ಯಾಸ. ನೀವೇ ನೋಡಿ ಸ್ನೇಹಿತರೆ, ಒಮ್ಮೆ ಅಂತೂ 2024 ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನ ಖತರೆ ಮೇ ಹೈ, ಅದಾನಿ ಅಂಬಾನಿ ಜಾತಿ ಗಣತಿಯನ್ನು ಮುಂದಿಟ್ಟು ಜಾತಿಗಳಲ್ಲಿ ಒಡೆದು ಸ್ವಲ್ಪ ಮುನ್ನಡೆ ಸಾಧಿಸಿದ್ದಾಯ್ತು. ಆದ್ರೆ ಅದೇ ನರೇಟಿವ್ ಎಲ್ಲ ಸಮಯದಲ್ಲೂ ಸಕ್ಸಸ್ ಆಗಲ್ಲ. ಈಗಲೂ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದೇನು? ಅದಾನಿ ಅಂಬಾನಿ ಕ್ಯಾಸ್ಟ್ ಸೆನ್ಸಸ್ ರಿಸರ್ವೇಶನ್, ಇದರಿಂದ ಮುಂದೆ ಗಾಡಿ ಓಡ್ತಾನೆ ಇಲ್ಲ. ಹಾಗಾಗಿ ಹರಿಯಾಣ ಮತ್ತು ಮಹಾರಾಷ್ಟ್ರದಂತಹ ಕೀ ಸ್ಟೇಟ್ ಗಳಲ್ಲಿ ಹೀನಾಯ ಸೋಲಾಗಿರೋದು ಕಾಂಗ್ರೆಸ್ಗೆ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.